ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ರವೆ ದೋಸೆ ಮಾಡಿದ್ದೆ ನಮ್ಮ ಹಸ್ಬೆಂಡ್ ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು. ಸೊ ನಾನು ಇವತ್ತು ಹೊರಗಡೆ ಹೋಗ್ಲಿಕ್ಕಿತ್ತು. ಫೇಸ್ ಯಾಕೋ ಸ್ವಲ್ಪ ಡಲ್ ಆಗಿತ್ತು. ಸೊ ನನ್ನ ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ಆಯ್ಲಿ ಅಂತಲೂ ಸ್ವಲ್ಪ ಅನ್ನಿಸ್ತಾ ಇತ್ತು, ವೆದರ್ ಕೋಲ್ಡ್ ಆಗಿರೋದ್ರಿಂದ. ಸೊ ಹಾಗಾಗಿ ನಾನು ಸ್ವಲ್ಪ ಕುಕುಂಬರ್ ಐಸ್ ಟ್ಯೂಬ್ನ ಅಪ್ಲೈ ಮಾಡ್ಕೊಳ್ಳೋಣ, ಫೇಸ್ ಸ್ವಲ್ಪ ಕ್ಲೀನಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಫೇಸ್ನ ಸ್ವಲ್ಪ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಆಫ್ ಚಳಿ ಟೈಮಲ್ಲಿ ಸ್ಕಿನ್ ಆಲ್ಮೋಸ್ಟ್ ಡ್ರೈ ಆಗೇ ಆಗುತ್ತೆ. ಸೊ ಆ ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಸ್ವಲ್ಪ ಆಯಿಲಿನೆಸ್ ಆಗುತ್ತೆ ಫೇಸು. ಸೊ ಹಾಗಾಗಿ ನಾನು ಕುಕುಂಬರ್ದ ಐಸ್ ಟ್ಯೂಬ್ನ ಯೂಸ್ ಮಾಡ್ತೀನಿ. ಸೊ ನಿಮಗೂ ಯಾರಾದರೂ ಕಾಂಬಿನೇಷನ್ ಸ್ಕಿನ್ ಇದ್ದರೆ ಕುಕುಂಬರ್ ಐಸ್ ಟ್ಯೂಬು ಸೊ ಮೋಸ್ಟ್ ಆಫ್ ಯೂಸ್ಫುಲ್ ಫಾರ್ ಯುವರ್ ಸ್ಕಿನ್. ನೀವು ಒಂದ್ಸಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು. ಸೊ ನಾನು ಐಸ್ ಟ್ಯೂಬ್ನ ಸ್ಕ್ರಬ್ ಮಾಡಿಕೊಂಡು ಫೇಸ್ನ ಕ್ಲೀನ್ ಅಪ್ ಮಾಡಿಕೊಂಡೆ. ನೋಡಿ ನನ್ನ ಫೇಸು ಯಾವ ರೀತಿ ಕೂಲ್ ಆಯಿತು ಅಂತ ಹೇಳ್ಬಿಟ್ಟು ಆಯಿಲ್ನೆಸ್ ಎಲ್ಲ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಸೊ ನಾವು ಫೇಸ್ ನೋಡಿ ಸ್ವಲ್ಪ ಚಬಿಯಾಗಿ ಕಾಣಿಸ್ತಿದೆ ಅಲ್ಲ. ಸೊ ನಾನು ಕ್ಲೀನಪ್ ಮಾಡಿಕೊಂಡೆ. ಸೊ ನೆಕ್ಸ್ಟ್ ನಾನು ಫೇಸ್ಗೆ ಯಾವುದೇ ರೀತಿಯಾದಂಥ ಬೇರೆ ಕ್ರೀಮ್ಸ್ ಎಲ್ಲ ನಾನು ಯೂಸ್ ಮಾಡಲ್ಲ. ಸೊ ಕೋಲ್ಡ್ ವೆದರ್ ಇರೋದ್ರಿಂದ ನಾನು ಪಾಂಡ್ಸ್ದು ಮಾಯ್ಶ್ಚರೈಸರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಹೊರಗಡೆ ಹೋಗೋದಿತ್ತಲ್ಲ, ಸೊ ಹಾಗೆ ರೆಡಿನೂ ಸಹ ನಾನು ಆದೆ. ಸೊ ನಾನು ಫಸ್ಟ್ ಇಲ್ಲಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಈ ಪಾಂಡ್ಸ್ ಮಾಯ್ಶ್ಚರೈಸರ್ ತುಂಬ ಕೂಲ್ ಆ್ಯಂಡ್ ಹೈಡ್ರೇಷನ್ ಮಾಡುತ್ತೆ ಫೇಸ್ನ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಹುಡಾ ಬ್ಯೂಟಿದು ಕಾಂಪ್ಯಾಕ್ಟ್ನ ನಾನು ಯೂಸ್ ಮಾಡ್ತೀನಿ ಯೂಶುವಲಿ. ಸೊ ಹುಡಾ ಬ್ಯೂಟಿದು ಕಾಂಪ್ಯಾಕ್ಟು ಫೇಸ್ಗೆ ಅಷ್ಟು ಆಗಿ ಬ್ಲರ್ ಅನ್ಸಲ್ಲ. ಸೊ ಬೂದ್ ಅಂತ ಅನಿಸ್ತಿರುತ್ತೆ ಅಂತ ಅಂತಾರಲ್ಲ, ಅದು ಅನ್ಸಲ್ಲ, ಫ್ಲೋಲೆಸ್ ಆಗಿರುತ್ತೆ. ಸೊ ನಾನು ಕಾಜಲ್ನ ನಾನು ರೀನಿ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಸೊ ನಾನು ಗಾಡೀಲಿ ಹೋಗ್ಬೇಕಾದ್ರೆ ಕೆಲವೊಂದು ಟೈಮ್ ನಾನು ಹೆಲ್ಮೆಟ್ ಯೂಸ್ ಮಾಡಲ್ಲ. ಸೊ ಹಾಗಾಗಿ ಕಣ್ಣಲ್ಲಿ ಸ್ವಲ್ಪ ನೀರು ಬರುತ್ತೆ ಡಿಸ್ಟ್ಗೆ. ಸೊ ಅವಾಗ ವಾಟರ್ ಪ್ರೂಫ್ ಇರೋದ್ರಿಂದ ಸ್ವಲ್ಪ ಮೇಂಟೈನ್ ಆಗುತ್ತೆ. ಸೊ ಹಾಗಾಗಿ ನಾನು ರೀನಿ ಅವ್ರದ್ದು ಕಾಜಲ್ ಯೂಸ್ ಮಾಡ್ತಿದ್ದೀನಿ. ಸೊ ನಮ್ಮದು ಜುಡಿಯಾ ನನ್ನ ಫೇವ್ರೆಟ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಬಿಕಾಸ್ ಆಫ್ ಮಿಡ್ಲ್ ಕ್ಲಾಸ್ ಅವ್ರಿಗೆ ಜುಡಿಯಾ ಈಸ್ ಬೆಸ್ಟ್ ಆಫ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ನಾನು ನ್ಯೂಡ್ ಕಲರ್ ತೊಗೊಂಡಿದ್ದೀನಿ. ನ್ಯೂಡ್ ಕಲರಲ್ಲಿ ಆರೆಂಜ್ ಪೀಚಿದು ಕಲ್ಲರು. ಸೊ ನನ್ನ ಫೇಸ್ಗೆ ಫಿಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಜುಡಿಯಾದೇನೆ ಐಲೈನರ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಸಹ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಕೆಲವೊಮ್ಮೆ ಸ್ವೆಟ್ ಆದಾಗೂ ಸಹ ಹೋಗೋದಿಲ್ಲ, ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಸೊ ನಂದಿಷ್ಟು ಮೇಕಪ್ ಫಿಕ್ಸ್ ಆಯಿತು. ಸೊ ನಾನು ಹೇರ್ ಸ್ಟೈಲ್ನ ಮಾಡಿಕೊಂಡೆ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ. ಸೊ ನಾವೇನೇ ಮೇಕಪ್ ಮಾಡಿಕೊಂಡ್ರು ಹಣೆಯಲ್ಲಿ ಹೆಣ್ಮಕ್ಳಿಗೆ ಚಿಕ್ಕದಾಗಿ ಒಂದು ಕುಂಕುಮ ಇಕ್ಕಿಲ್ಲ ಅಂದರೆ ಲಕ್ಷಣ ಇರಲ್ಲ. ರೆಡಿ ಆಗಿಬಿಟ್ಟು ವಾಟರ್ ಬಾಟಲ್ನ ಮರ್ತಿದ್ದೆ. ನಾನು ಯಾವಾಗಲೂ ವಾಟರ್ ಬಾಟಲ್ನ ನಾನು ಕ್ಯಾರಿ ಮಾಡ್ತೀನಿ. ಬಿಕಾಸ್ ಆಫ್ ಯಾವಾಗಲೂ ನೀರನ್ನ ಕನ್ಸ್ಯೂಮ್ ಮಾಡ್ತಿರೋದು ತುಂಬ ಒಳ್ಳೆಯದು. ನಮ್ಮ ಡಾಕ್ಟರ್ ಪರ್ಸ್ನಲಿ ನನಗೆ ಸಜೆಸ್ಟ್ ಮಾಡಿದ್ದು, ನಿನಗೆ ಎವ್ರಿ ಡೇ 3 or 4 ಲೀಟರ್ ವಾಟರ್ ನೀನು ಕನ್ಸ್ಯೂಮ್ ಮಾಡಲೇಬೇಕು. ಸೊ ಆಗಿಲ್ಲ ಅಂತ ಅಂದರೆ ನೀನು ಟ್ರಾವೆಲ್ ಮಾಡಬೇಕಾದ್ರೆ ವಾಟರ್ನ ಕ್ಯಾರಿ ಮಾಡು. ಸೊ ನಿಂಗೆ ಅವಾಗವಾಗ ನೀರು ಕುಡಿಬೇಕು ಅಂತ ಅನಿಸುತ್ತೆ ಅಂತ ಅವರು ಒಂದು ಸ್ಮಾಲ್ ಟಿಪ್ಸ್ ಕೊಟ್ಟರು. ಸೊ ಅದನ್ನೇ ನಾನು ಫಾಲೋ ಮಾಡ್ತಾ ಇದ್ದೀನಿ. ಸೊ ನೀವು ಅಷ್ಟೇ ವಾಟರ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿ. ಅದು ನಮ್ಮ ಬಾಡಿ ಡಿಟಾಕ್ಸಿಫಿಷನ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಬಾಡಿನ ಯಾವಾಗಲೂ ಹೈಡ್ರೇಷನ್ ಆಗಿಟ್ಟಿರುತ್ತೆ. ಮತ್ತು ನೀವು ತುಂಬ ಆ್ಯಕ್ಟಿವ್ ಆಗಿರ್ಬೋದು ಅಂತಲೇ ಹೇಳ್ಬೋದು. ಸೊ ನಾನು ಗಾಡಿನ ಬಸ್ ಸ್ಟಾಪಲ್ಲಿ ಪಾರ್ಕ್ ಮಾಡಿಬಿಟ್ಟು ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಒಂದು 1/2 hour ಆಯಿತು ಬಸ್ ಬರಲಿಕ್ಕೆ. ಯಾಕೆಂದರೆ ನಮ್ಮ ಸೈಡು ಸ್ವಲ್ಪ 10:30 ಮೇಲೆ ಬಸ್ಗಳು ಕಡಿಮೆ ಇರೋದ್ರಿಂದ ಸೊ ವೆಯ್ಟ್ ಮಾಡಲೇಬೇಕು. ಯಾವುದೋ ಒಂದು ಬಂತು ಮೆಜೆಸ್ಟಿಕ್ ಬಸ್ಸು. ಸೊ ಹತ್ಕೊಂಡು ಕೂತ್ಕೊಂಡೆ. ಅಂತ ರಶ್ ಏನೂ ಇರಲಿಲ್ಲ, ಯಾಕಂದರೆ 10:30 ಆಗೋಗಿತ್ತು. ಸೊ ಅಷ್ಟು ಜನ ಯಾರೂ ಇರಲಿಲ್ಲ. ಸೊ ಲೈಟಾಗಿ ಸ್ವಲ್ಪ ನಿದ್ದೆ ಮಾಡ್ಕೊಳ್ಳೋಣ ಬಸ್ಸಲ್ಲಿ ಅಂತ ಹೇಳ್ಬಿಟ್ಟು ಮಲ್ಕೊಂಡೆ. ಅಷ್ಟರಲ್ಲಿ ಸ್ವಲ್ಪ ಟ್ರಾಫಿಕ್ ಆದಂಗೆ ಕಾಣಿಸ್ತು. ಸೊ ಟ್ರಾಫಿಕ್ಕೆಲ್ಲ ಮುಗಿಸ್ಕೊಂಡು ಗಾಡಿ ಮುಂದೆ ಮೂವ್ ಆಯಿತು. ಬಿಕಾಸ್ ಆಫ್ ಸಮ್ ಟೈಮ್ಸು ಅಲ್ಲಿ ಟ್ರಾಫಿಕ್ ಆಗುತ್ತೆ. ಸೊ ನಾನು ಲೈಟಾಗಿ ಸ್ವಲ್ಪ ರೆಸ್ಟ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಲ್ಕೊಂಡೆ. ಬಸ್ಸಲ್ಲಿ ಮಲ್ಕೊಳ್ಳೋದಕ್ಕೆ ಒಳ್ಳೆ ಮಜಾ ಬರುತ್ತೆ. ಸೊ ನಾನು ಮೆಟ್ರೋ ರೀಚ್ ಆದೆ.
ಆ, ಇಲ್ಲೂ ಸ್ವಲ್ಪ ವೆಯ್ಟ್ ಮಾಡಬೇಕಿತ್ತು, ಟ್ರೈನ್ ಇನ್ನೂ ಬಂದಿರಲಿಲ್ಲ. ಸೊ ಇದು ಚಳ್ಳಘಟ್ಟ ಕಡೆ ಹೋಗೋ ಟ್ರೈನ್ ಇದು. ಸೊ ನಾನು ಮೆಜೆಸ್ಟಿಕ್ ಹೋಗಬೇಕಾಗಿತ್ತು. ಸೊ ನಾನು ಲೇಡಿ ಕಂಪಾರ್ಟ್ಮೆಂಟ್ ಕಡೆ ಹೋಗಿ ಕೂತ್ಕೊಂಡು ವೆಯ್ಟ್ ಮಾಡಿದೆ. ಟ್ರೈನು 2-3 ಮಿನಿಟ್ಸ್ ಆಗುತ್ತೆ ಬರೋದು ಅಂತ ತೋರಿಸ್ತಾ ಇದ್ರು. ಸೊ ಫೈನಲಿ ಟ್ರೈನ್ ಬಂತು. ಹತ್ಕೊಂಡು ವಿಂಡೋ ಸೈಡಲ್ಲೇ ನಿಂತ್ಕೊಂಡೆ, ಏಕೆಂದರೆ ಸ್ವಲ್ಪ ಸೀಟೆಲ್ಲ ಇರಲಿಲ್ಲ. ಸೊ ಕೆಲವೊಂದು ಟೈಮಲ್ಲಿ ಸೀಟ್ಸ್ ಎಲ್ಲ ಸಿಗಲ್ಲ ಮೆಟ್ರೋದಲ್ಲಿ. ಮೆಜೆಸ್ಟಿಕ್ ನಾನು ರೀಚ್ ಆದೆ. ಸೊ ಇವತ್ತಿನ ಈ ವಿಡಿಯೋ ಲಾಗ್ ಹೀಗಿತ್ತು ನಂದು. ನೆಕ್ಸ್ಟ್ ವಿಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ, ನನ್ನ ವಿಡಿಯೋಗಳನ್ನ ಹೀಗೆ ವಾಚ್ ಮಾಡ್ತೀರಿ, ನನಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ವಿಡಿಯೋ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಕೇಳ್ತಿದ್ರು ಕೆಲವರು ಡೈಲಿ ಮಾಡಿ ವಿಡಿಯೋ ಲಾಗ್ಸ್ನ ಅಂತ ಹೇಳಿಬಿಟ್ಟು, ನಾನು ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿರ್ತೀನಿ. ಬಾಯ್.